ಹಟ್ಟಿ ಚಿನ್ನದಗಣಿ ಪಟ್ಟಣದಲ್ಲಿ ವಿದ್ಯುತ್ ಶಾಕ್ ಆಕಳು ಬಲಿ. ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳ ನಿರ್ಲಕ್ಷ್ಯ. ಸಾರ್ವಜನಿಕರ ಆಕ್ರೋಶ. ಹಟ್ಟಿ ಪಟ್ಟಣ ಪಂಚಾಯಿತಿಗೆ ಸಂಬಂಧಿಸಿದಂತೆ ಮುಖ್ಯ ರಸ್ತೆಯ ಪಾಮನಕಲ್ಲೂರ್ ಕ್ರಾಸಿನಿಂದ ಕಾಕಾನಗರವರೆಗೆ ಮುಖ್ಯ ರಸ್ತೆಯ ಮಧ್ಯದಲ್ಲಿ ಸ್ಟ್ರೀಟ್ ಲೈಟ್ ಕಬ್ಬಿಣದ ಕಂಬಗಳನ್ನು ಅಳವಡಿಕೆ ಮಾಡಿದ್ದು, ಸ್ಟ್ರೀಟ್ ಲೈಟ್ ನಿರ್ವಹಣೆಯ ಸಂಪೂರ್ಣ ಜವಾಬ್ದಾರಿ ಹಟ್ಟಿ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳಾಗಿರುತ್ತದೆ. ಹಟ್ಟಿ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ರಾತ್ರಿ ಸಂಭವಿಸಿದ ದುರ್ಘಟನೆಯಲ್ಲಿ ಸ್ಟ್ರೀಟ್ ಲೈಟ್ ಕಂಬಕ್ಕೆ ಜೋಡಿಸಲಾದ ವಿದ್ಯುತ್ ತಂತಿಯಿಂದ ಕಂಬವು ಸಂಪೂರ್ಣ ಕಬ್ಬಿಣದಾಗಿದ್ದು, ಅವಿಜ್ಞಾನಿಕವಾಗಿ ವಿದ್ಯುತ್ ತಂತಿಯನ್ನು ಜೋಡಿಸಿರುವುದರಿಂದ ಕಂಬಕ್ಕೆ ಹಾಕಿರುವ ವಿದ್ಯುತ್ ತಂತಿ ತಗಲಿ ಕಂಬಕ್ಕೆ ಸಂಪೂರ್ಣವಾಗಿ ವಿದ್ಯುತ್ ಹರಿದಾಡತೊಡಗಿದೆ. ಕಂಬದ ಪಕ್ಕದಲ್ಲಿಯೇ ಆಕಳು ನಡೆದುಕೊಂಡು ಬರುತ್ತಿದ್ದು, ಸ್ಟ್ರೀಟ್ ಲೈಟ್ ಕಂಬ ಆಕಳು ಮುಖ ತಾಗಿದ ತಕ್ಷಣ ವಿದ್ಯುತ್ ಶಾಕ್ನಿಂದ ನರಳಾಡುತ್ತಾ ಆಕಳು ತಕ್ಷಣವೇ ಸಾವನ್ನಪ್ಪಿದೆ. ಅದರ ಪಕ್ಕದಲ್ಲಿಯೇ ಬೇರೆ 2 ಆಕಳು ಬರುತ್ತಿದ್ದರೂ ಒಂದು ಆಕಳು ಪುನಃ ವಿದ್ಯುತ್ ಶಾಕ್ನಿಂದ ಸ್ಥಳದಲ್ಲಿ ಬಿದ್ದು ಒದ್ದಾಡಿದ ಘಟನೆ ನಡೆದಿದೆ. ಸ್ಥಳೀಯ ಯುವಕರ ಸಮಯ ಪ್ರಜ್ಞೆಯಿಂದ ಬಿದ್ದು ಒದ್ದಾಡುತ್ತಿರುವ ಆಕಳನ್ನು ಕಂಡು ಇದಕ್ಕೆ ವಿದ್ಯುತ್ ಶಾಕ್ ಹೊಡೆದಿರಬಹುದು ಎಂದು ಸ್ಟ್ರೀಟ್ ಲೈಟ್ಗೆ ಅಳವಡಿಸಿದ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿದ್ದಾರೆ. ಇದರಿಂದ 2 ಆಕಳು ಪ್ರಾಣಾಪಾಯದಿಂದ ಪಾರಾಗಿದೆ. ಹಟ್ಟಿ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳ ಬೇಜವಾಬ್ದಾರಿ ನಿರ್ಲಕ್ಷ್ಯತನದಿಂದ ಒಂದು ಮೂಕ ಪ್ರಾಣಿ ಆಕಳು ಬಲಿಯಾಗಿದೆ. ಸಿಸಿ ಕ್ಯಾಮೆರಾದಲ್ಲಿ ಇದರ ದೃಶ್ಯ ನೀವು ನೋಡಬಹುದು. 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 ಶಾಲೆಗೆ ಹೋಗುವಾಗ ಮಕ್ಕಳು ಅದೇ ಮುಖ್ಯ ರಸ್ತೆಯ ಸ್ಟ್ರೀಟ್ ಲೈಟ್ ಕಂಬದ ಹತ್ತಿರವೇ ನಡೆದುಕೊಂಡು ಹೋಗುತ್ತಾರೆ ಮತ್ತು ಸಾರ್ವಜನಿಕರು ಆ ರಸ್ತೆಯ ಮೂಲಕ ಪ್ರತಿದಿನ ನಡೆದಾಡುತ್ತಾರೆ. ಯಾವುದಾದರೂ ಜಯಂತಿ ಇದ್ದರೆ ಆ ಕಂಬಗಳ ಮೇಲೇರಿ ಧ್ವಜಗಳನ್ನು ಕಟ್ಟುವುದು ಸರ್ವಸಾಮಾನ್ಯ ಮತ್ತು ಯಾರಾದರೂ ಸಾವನ್ನಪ್ಪಿದ್ದರೆ ಭಾವಪೂರ್ಣ ಶ್ರದ್ಧಾಂಜಲಿಯ ಬ್ಯಾನರ್, ಫೋಟೋ ಹಚ್ಚುವುದು ಹಾಗೂ ಶಾಲಾ ಕಾಲೇಜುಗಳ ಜಾಹೀರಾತುಗಳು ಆ ಕಂಬದಲ್ಲಿ ಹಾಕುತ್ತಾರೆ. ಅಂತಹ ಸಂದರ್ಭದಲ್ಲಿ ಇಂತಹ ಘಟನೆ ನಡೆದರೆ ಎಷ್ಟು ಜನ ಪ್ರಾಣ ಕಳೆದುಕೊಳ್ಳುತ್ತಿದ್ದರು ಎಂಬುದು ಊಹಿಸಲು ಸಾಧ್ಯವಿಲ್ಲ. ಈ ಘಟನೆ ನಡೆದಿರುವ ಕಂಬವಷ್ಟೇ ಅಲ್ಲ, ಮುಖ್ಯ ರಸ್ತೆಯಲ್ಲಿ ಹೊಂದಿಕೊಂಡಿರುವ ಸ್ಟ್ರೀಟ್ ಲೈಟ್ ಕಂಬವು ಮೃತ್ಯುಗೆ ಆಹ್ವಾನ ನೀಡುತ್ತಿವೆ. ಕೂಡಲೇ ಹಟ್ಟಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಸಂಪೂರ್ಣವಾಗಿ ತನಿಖೆ ಮಾಡಿ ಮೂಕ ಪ್ರಾಣಿ ಬಲಿ ತೆಗೆದುಕೊಂಡ ಹಟ್ಟಿ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳ ಮೇಲೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡಬೇಕೆಂದು ಇಲ್ಲಿಯ ಸಾರ್ವಜನಿಕರ ಒತ್ತಾಯವಾಗಿದೆ. ಒಂದು ವೇಳೆ ದೂರು ದಾಖಲೆಯಾಗದಿದ್ದರೆ ಮತ್ತು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದಿದ್ದರೆ ಇನ್ನೆಷ್ಟು ಸಾವು ಸಂಭವಿಸಬಹುದು ನೀವೇ ಯೋಚಿಸಿ. ಮೂಕ ಪ್ರಾಣಿ ಬಲಿಯಾಗಿದೆ. ಒಂದು ವೇಳೆ ನಿಮ್ಮ ಮನೆಯ ಕುಟುಂಬಸ್ಥರಿಗೆ ಅಥವಾ ನಿಮ್ಮ ಮಕ್ಕಳಿಗೆ ವಿದ್ಯುತ್ ಶಾಕ್ನಿಂದ ಸಾವನ್ನಪ್ಪಿದ್ದರೆ ಏನು ಮಾಡುತ್ತಿದ್ದಿರಿ ಎಂಬ ಪ್ರಶ್ನೆ ಉದ್ಭವವಾಗುತ್ತದೆ. ಮೂಕ ಪ್ರಾಣಿ ಆಕಲಿಗೆ ನ್ಯಾಯ ಕೊಡಿಸುವುದು ಹಟ್ಟಿ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳ ಮೇಲಿದೆ. ಹಟ್ಟಿ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವುದು ನಿಮ್ಮ ಕೈಯಲ್ಲಿದೆ. ವರದಿ ಶ್ರೀನಿವಾಸ್, ಮಧುಶ್ರೀ, ಹಟ್ಟಿ ಚಿನ್ನದಗಣಿ. ಸೈಡ್ 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 ಕಾಣಕತ್ತ
ಪ್ರಾಣಿ ನೋಡ್ತೀರಾ, ನಾಳೆ ಮನುಷ್ಯರು ನೋಡ್ತೀರಾ? ಈ ಕೆಳಗೆ ನೋಡಿ ಆಗ್ತಾರೆ ಮನುಷ್ಯರು ಹೋಗೋದು ಮತ್ತೆ ಪ್ರಾಣಿ ಹೋಗೋದು. ಪ್ರಾಣಿಗೆ ಬೆಲೆ ಇಲ್ಲ, ಮನುಷ್ಯರಿಗೂ ಬೆಲೆ ಇಲ್ಲ. ಸರಿ ಸರ್, ಇಲ್ಲ ಬರ್ರಿ, ಇಲ್ಲ ಬರ್ರಿ. ನೀಟಾಗಿರೋ ಮುಖ 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 ಇದ್ರ ಮುಚ್ತಾರೆ ಸರಿ, ಒಂದು ನಿಮಿಷ ಮಾತಾಡ. ಇವೆಲ್ಲ ಅತಿ ಪ್ರಕರಣದಾಗ ಮುಚ್ಚಾಕ ಹಟ್ಟಿ ಪಟ್ಟಣ ಪಂಚಾಯಿತಿಯ ಬೇಜವಾಬ್ದಾರಿತನ ಮತ್ತು ನಿರ್ಲಕ್ಷ್ಯದಿಂದ ಇವತ್ತು ಆಕಳು ಸಾವನ್ನಪ್ಪಿದೆ. ಇದು ಏನಪ್ಪ ಅಂದರೆ ಓಪನ್ ಆಗಿ ಎಲ್ಲ ಏನು ಮುಖ್ಯ ರಸ್ತೆಯಲ್ಲಿ ಇದಾವಲ್ಲ ಆಗ ಎಲ್ಲ ವಿದ್ಯುತ್ ಕಂಬಗಳ ಒಂದು ವೈರ್ಗಳು ಹೊರಗಡೆ ಎಲ್ಲೆಂದರಲ್ಲಿ ಹಂಗೆ ಓಪನ್ ಆಗಿ ಬಿದ್ದಿದ್ದಾವೆ. ಪಟ್ಟಣ ಪಂಚಾಯಿತಿಗೆ ಈ ಬಗ್ಗೆ ಅನೇಕ ಬಾರಿ ನಾವು ದೂರು ಸಲ್ಲಿಸಿದರೂ ಕೂಡ ಪಟ್ಟಣ ಪಂಚಾಯಿತಿ ಆಡಳಿತ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿದೆ. ಈ ಎಲ್ಲ ಕಂಬಗಳಿಗೆ ನೋಡ್ರಿ ಎಲ್ಲ ಕಡೆನೂ ಓಪನ್ ಆಗಿ ಬಿದ್ದಿದ್ದಾವೆ. ಪಟ್ಟಣ ಪಂಚಾಯಿತಿ ಚೀಫ್ ಆಫೀಸರ್ ಕೂಡ ಇದಕ್ಕೆ ನೇರ ಹೊಣೆ ಆಗ್ತಾರೆ. ಅಮಾಯಕ ಪ್ರಾಣಿಗಳು ಇವತ್ತು ದಿನನಿತ್ಯ ಸಾವನ್ನಪ್ಪುವಂಥದ್ದು ಸಾಮಾನ್ಯ ಆಗಿದೆ. ರೋಡಿಗೆ ಎಷ್ಟೋ ವಾಹನಗಳು ಡಿಕ್ಕಿ ಹೊಡೆದು ಮರಣ ಅಪ್ಪೋದು ಸಾಮಾನ್ಯ ಆಗಿದೆ. ಮತ್ತು ಜನಸಾಮಾನ್ಯರಿಗೂ ಕೂಡ ಇಲ್ಲೇನಪ್ಪ ಅಂದರೆ ದಿನನಿತ್ಯ ನೆಲಕ್ಕೆ ಬಿದ್ದು ಸಣ್ಣ ಪುಟ್ಟ ಇದಾಗಿ ಮನೆಗೆ ಹಾಸ್ಪಿಟ್ಲಿಗೆ ಸೇರುವಂಥದ್ದು ಕೂಡ ಸಾಮಾನ್ಯ ಆಗಿಬಿಟ್ಟದ. ಈ ಘಟನೆ ನಡೆದೇ ಹೋಗಿದೆ, ಜಸ್ಟ್ ಈಗ ಒಂದು 10 ನಿಮಿಷ ಆಗಿದೆ. ಏನಾಗಿ ಸತ್ಯ ಸರ್ ಅದು? ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಓಪನ್ ಆಗಿ ಈ ವೈರ್ಗಳು ಎದುರು ವೈರ್ ಸರ್, ಅದು ಕಂಬದ ವೈರ್ಗಳು ಕೆಳಗಡೆ ಹಂಗೆ ಬಿಟ್ಟಿದ್ದಾರೆ. ಅಂದ್ರೆ ಸ್ಟ್ರೀಟ್ ಲೈಟ್ ವೈರ್, ಸ್ಟ್ರೀಟ್ ಲೈಟ್ ವೈರ್ ಹಂಗೆ ಬಿಟ್ಟಿದ್ದಾರೆ, ಹೊರಗಡೆ ಇದಾವಲ್ಲ ಹಂಗೆ ಬಿಟ್ಬಿಟ್ಟಿದ್ದಾರೆ. ಈ ನಿರ್ವಹಣೆ ಯಾರು ಮಾಡ್ತಾರೆ ಸರ್? ಇದು ನಿರ್ವಹಣೆ ಪಟ್ಟಣ ಪಂಚಾಯತಿಯವರೇ ಮಾಡ್ತಾರೆ. ಮತ್ತೆ KB ಅವರು ಮಾಡಬೇಕು, ಪಟ್ಟಣ ಪಂಚಾಯತಿಯವರು ಇಬ್ಬರು ಸೇರಿ ಮಾಡ್ಬೇಕು ಅದನ್ನ. ಈಗ ಚೀಫ್ ಆಫೀಸರ್ ಕೇಳಿದ್ರೆ ಏನ್ ಹೇಳ್ತಾನೆ, ನನಗೇನೋ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಇಲ್ಲ, ಈಗ ಸ್ಟ್ರೀಟ್ ಲೈಟ್ ಸಂಬಂಧಪಟ್ಟಂಗೆ ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟು ಬಿಡ್ರಿ ಸರ್, ಅದು KBಗೆ ಸಂಬಂಧಪಡಲ್ಲ ಅದು. ಈಗ ಚೀಫ್ ಆಫೀಸರ್ ಇದ್ರ ಬಗ್ಗೆ ಏನಾದ್ರು ಮಾತಾಡಿದ್ರಿಲ್ಲ. ನಾವು ಅದನ್ನ ಗಮನಕ್ಕೆ ತರ್ತೇನೆ, ನಮ್ಮ ಸಿಬ್ಬಂದಿ ಹೇಳ್ತೇನೆ ಅಂತ ಹೇಳಿದ್ರೆ ಅಷ್ಟೇ. ಉಳಿದದ್ದು ಏನೋ ಇದು ಯಾಕೆ ಆಗೈತಿ ಇದಕ್ಕೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಏನು ಅವ್ರು ಹೇಳಕ್ ಹೋಗ್ಲಿಲ್ಲ, ರಿಪ್ಲೈ ಮಾಡಕ್ ಹೋಗ್ಲಿಲ್ಲ. ಇಲ್ಲ ಅದು ಹೆಂಗೆ ಹೇಳಕ್ಕಾಗತ್ತಾ, ನಾವು ಅಲ್ಲಿ ಸ್ಪಾಟ್ಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತಂದ್ರೆ ನಾವಿಲ್ಲಿ ಎಲ್ಲ ಜನ ನಿಂತೀವ್ರಿ, ಇಲ್ಲಿ ಸತ್ತೈತೆ, ಮತ್ತೆ ಅದಕ್ಕಿಂತ ನೀವು ಸ್ಪಾಟ್ ನೋಡ್ಬೇಕಂತ ಅಂತೀರಲ್ಲ ಅಂತಂದ್ರೆ ಇಲ್ಲ ನಾವು ಸಿಬ್ಬಂದಿ ಹೇಳ್ತೀವಿ ಅಂತೇಳಿ ಅವ್ರು ಕಟ್ ಮಾಡಿದ್ರು. ಇಷ್ಟು ಬೇಜವಾಬ್ದಾರಿತನ ಘಟನೆ ಆದಮೇಲೆ ಕೂಡ ಕಾಲ್ ಮಾಡಿದ ಮೇಲೆ ಒಂದು ಜವಾಬ್ದಾರಿತವಾಗಿ ನಡ್ಕೊಳ್ಳುವಂಥದ್ದು ಪಟ್ಟಣ ಪಂಚಾಯತ್ ಚೀಫ್ ಆಫೀಸರು ಬೇಜವಾಬ್ದಾರಿತನ ತೋರ್ತಾ ಇದ್ದಾರೆ. ಇದು ಇವತ್ತಿನ ಆಡಳಿತಕ್ಕೆ ಇವತ್ತು ಹೆಂಗೈತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಅಲ್ಲ, ಈ ಸಂಬಂಧಪಟ್ಟಂಗೆ ಇದಕ್ಕೇನು ದೂರ ಏನು ಸಲ್ಲಿಸ್ತಾರೆ? ದೂರು ಸಲ್ಲಿಸ್ಬೇಕು ಸರ್. ಇದು ನಾವೇನಪ್ಪ ಅಂದ್ರೆ ಸಾರ್ವಜನಿಕರು ಸಂಘಟನೆಯವರು ಒಂದು ದೂರು ಕೊಡಬೇಕು, ಚೀಫ್ ಆಫೀಸರ್ ಮೇಲೆ ಕ್ರಮ ತಗೋಬೇಕು, ಮತ್ತು ಇಲ್ಲಿನ ಆಡಳಿತದಕ್ಕೆ ಒಂದಿಷ್ಟು ಬಿಸಿ ಮುಟ್ಟಬೇಕಾಗಿದೆ. ಇದು ಯಾಕಂದ್ರೆ ಇದು ಒಂದೇ ಅಲ್ಲ, ರಸ್ತೆ ವಿಚಾರದಲ್ಲಿ ಇವತ್ತು ರಸ್ತೆ ಎಲ್ಲೆಂದ್ರಲ್ಲಿ ನೋಡ್ರಿ
ಇದು ಜಲಧಾರ್ಯದ ಒಂದು ಅಂಗ ಮಾಡಿ ಹಂಗೆ ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಚಕ್ಕರ್ ಎತ್ತಾ ಇಲ್ಲ. ಇಲ್ಲಿ ರಸ್ತೆ ಸಂಚಾರ ಮಾಡೋರಿಗಂತೂ ದಿನನಿತ್ಯ ತೊಂದರೆ ಆಗ್ತಾಯಿದೆ. ಒಂದು ಕಡೆ ಜಲಧಾರ್ಯದ ರಸ್ತೆ ಅಗದು ಹಂಗೆ ಬಿಟ್ಟಿದ್ದಾರೆ, ಅದ್ರ ಧೂಳು, ಆಮೇಲೆ ಅಲ್ಲಿ ತಗ್ಗು ಒಂದು, ಎರಡನೇದು. ಅದಾದ ಮೇಲೆ ಈ ಥರದ ಬಿಡಾಡಿ ದನಗಳು, ಆಮೇಲೆ ಕಂಬಗಳು. ಯಾವಾಗ ನಮಗೆ ಯಾರಿಗೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೋ, ಯಾರು ಸಾಯ್ತಾರೋ ಗೊತ್ತಿಲ್ಲ. ಯಾಕಂದರೆ ಎಲ್ಲೆಂದ್ರಲ್ಲಿ ಓಪನ್ ಆಗಿ ಬಿಟ್ಬಿಟ್ಟಿದ್ದಾರೆ ಕಂಬಗಳಿಗೆ ವೈರ್ಗಳು. ಇದು ಏನಪ್ಪ ಅಂದ್ರೆ ಪಟ್ಟಣ ಅದಕ್ಕೆ ಸುರಕ್ಷತೆ ಏನದೇ ಇಲ್ವಾ? ಜನರನ್ನ ಸಾಯಿಸಕ್ಕಂತಾನೆ ಇವತ್ತು ಪಟ್ಟಣ ಪಂಚಾಯತ್ ಐತೆ ಅನ್ನಂಗೆ ನಿರ್ಮಾಣ ಆಗಿದೆ. ಸರ್ ಮುಂದೆ ಇದ್ರ ಬಗ್ಗೆ ಏನು ಕ್ರಮ ತಗೊಂತೀರಿ ಈಗ ನೆಕ್ಸ್ಟ್? ನಾವಂತರೂ ದೂರು ಕೊಡ್ತೀವಿ. ಮುಂದೆ ಇದಾಗಲಿಲ್ಲ ಅಂದ್ರೆ, ಯಾಕಂದರೆ 2-3 ವರ್ಷಗಳಿಂದ ಕೂಡ ಈ ಬೀಡಾಡಿ ದನಗಳಿಗೆ ಬ್ರೇಕ್ ಹಾಕ್ರಿ, ಈ ವಿದ್ಯುತ್ ಕಂಬಗಳಿಗೆ ಇವತ್ತು ಸರಿಯಾಗಿ ನಿರ್ವಹಣೆ ಮಾಡ್ರಿ ಅಂತ ಹೇಳಿದ್ವಿ. ಆದರೆ ಎಷ್ಟೋ ಟೈಮಲ್ಲಿ ಲೈಟ್ಗಳೇ ಇರೋಲ್ಲ. ಇವತ್ತು ಈಗ ಲೈಟ್ಗಳು ಇರೋದಲ್ಲ, ಆದರೆ ಎಲ್ಲೆಂದ್ರಲ್ಲಿ ವೈರ್ಗಳು ಬಿದ್ದಿದ್ದಾವೆ. ಸರಿಯಾಗಿ ಒಂದು ಬಲ್ಪ್ ಹೋದರೆ ಬಲ್ಪ್ ಹಾಕೋದಿಲ್ಲ, ಆದರೆ ವೈರ್ಗಳದ್ದು ಮಾತ್ರ ಓಪನ್ ಆಗಿಬಿಟ್ಟಿದ್ದಾರೆ. ಇದು ಪಟ್ಟಣ ಪಂಚಾಯತಿ ಏನಪ್ಪ ಅಂದರೆ ಇಲ್ಲಿನ ಜನರಿಗೆ ಒಂದು ಸುರಕ್ಷತೆ ಒದಗಿಸಬೇಕು, ಉತ್ತಮ ಒಂದು ವ್ಯವಸ್ಥೆ ಕಲ್ಪಿಸ್ಬೇಕನ್ನೋಂಥದ್ದು ಯಾವುದೇ ಒಂದು ಕಾನ್ಸೆಪ್ಟ್ ಅವ್ರಿಗಿಲ್ಲ. ಈಗ ಸತ್ತದಲ್ಲ ಸರ್ ಹಸು, ಅದು ಯಾರ್ದೈತೆ ಏನು ಗೊತ್ತಾಯ್ತಾ? ಯಾರೋ ರೈತರು ಇರ್ತದೆ ಸಾಮಾನ್ಯವಾಗಿ, ಆ ರೈತರಿಗೆ ಪರಿಹಾರ ಕೊಡಬೇಕು ಇವು ಪಟ್ಟಣ ಪಂಚಾಯತಿಯಿಂದ. ಮತ್ತೆ ಈ ಪಟ್ಟಣ ಪಂಚಾಯತಿ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು. ಜನರು ಏನಾದರೂ ಕೇಳಕ್ಕೆ ಹೋದರೆ ಕೇಸ್ ಮಾಡ್ತೀವಿ ಅನ್ನೋದು ಕೂಡ ಇವರು ಎದುರಿಸಿದ ಉದಾಹರಣೆ ಇದೆ. ಜನಸಾಮಾನ್ಯರು ಹೋದಾಗ ನೀರು ಕೇಳಕ್ಕೆ ಹೋದರೆ ಕೇಸ್ ಮಾಡ್ತೀವಿ, ನಿಮ್ಮ ಮೇಲೆ ಅಟ್ರಾಸಿಟಿ ಮಾಡ್ತೀನಿ ಅಂತೇಳಿ ಈ ರೀತಿಯಾಗಿ ಎದುರಿಸಿದ್ದು ಕೂಡ ಇತ್ತೀಚೆಗೆ ಘಟನೆ ನಡೆದಿದ್ದಾವೆ. ಇದು ಆಡಳಿತದ ವೈಫಲ್ಯಕ್ಕೆ ಇದು ಇನ್ನೊಂದು ಕಾರಣ. ಸರ್ ನಿಮ್ಮ ಹೆಸರು? ರಮೇಶ್ ವೀರಪ್ಪರು. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.